ನಮಸ್ಕಾರ ಮಕ್ಕಳ, ಎಲ್ಲ ಬಂದ್ಬಿಟ್ಟಿದ್ದೀರಾ ಇವತ್ತು? ನಾವು ಬಂದ್ರಲ್ಲಿ ನೀವಿಬ್ರು. ನಾವು ಕ್ಲಾಸ್ ಶುರು ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ತೀವಿ ಗೊತ್ತಾ? ಪ್ರೇಯರ್. ಓಕೆ, ಎಲ್ಲರೂ ಮಾಡೋಣ. ಎಲ್ಲರೂ ನಿಂತ್ಕೊಂಡು ಹತ್ರ ಬರ್ಬೇಕು. ಓಕೆ, ದೇವರಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹತ್ರ ಬಂದು ನಿಂತ್ಕೊಂಡು ಜೊತೆನಲ್ಲಿ ಭಕ್ತಿಯಿಂದ ಮಾಡ್ರೆ ಏನೇನು ಎಂತ ಮಾಡ್ತಾರೆ ಅಲ್ಲಿ ಹೇಳಿ ಏನಾಗಲ್ಲ. ಓಕೆ, ಹತ್ರ ಮೈಕ್ ಮಾಡಿ ಪಕ್ಕ ಇನ್ನೊಂದು ಶುರು ಮಾಡಿ, ಎಲ್ಲರೂ ಶುರು ಮಾಡಿ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಕರುಣೆಯ ಬೆಳಕರಮ್ಮ ಬಾನನು ಬೆಳಗಮ್ಮ ನಮ್ಮ ಕ್ರೋಧಿಗೆ ಆರಿಸಮ್ಮ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಕ್ಕಳ. ಓಕೆ, ನಾವು ಕ್ಲಾಸ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ಏನ್ ಮಾಡ್ತೀವಿ ಗೊತ್ತಾ? ಯಾರು ಹೇಳ್ತೀರಾ? ಹೋಮ್ವರ್ಕ್, ರೈಟ್? ಹೋಮ್ವರ್ಕ್ ಚೆಕ್ ಮಾಡ್ಬೇಕಲ್ವಾ? ನಾವು ಫಸ್ಟ್ ನಮ್ಮ ಫೇಮಸ್ ಸ್ಟೂಡೆಂಟ್ ಸಮರ್ಥನ ಹೋಮ್ವರ್ಕ್ ಚೆಕ್ ಮಾಡೋಣ. ಏನಾ ನಿನಗೆ ನಾನು ಏನ್ ಕೊಟ್ಟಿದ್ದೆ ನಿನಗೆ ಹೋಮ್ವರ್ಕ್? ನೋಡ್ತೀನಿ. ಹೌದು ಕಣ, ನಿನಗೆ ಹೋಮ್ವರ್ಕ್ ಕೊಟ್ಟಿದ್ದಲ್ಲ, ತೋರಿಸು. ಏನಾಯ್ತು ಕಾಣತ್ತೇನಾದ್ರು? ಇಲ್ಲ ಕಣ, ಏನಾಯ್ತು ನಿನಗೆ? ಬ್ಯಾಕ್ಟೀರಿಯಾ ಚಿತ್ರ ಬರ್ಕೊಂಬರಕ್ ಹೇಳಿದ್ದಲ್ಲೋ, ಏನಾಯ್ತು? ಬ್ಯಾಕ್ಟೀರಿಯಾ ಮೈಕ್ರೋಸ್ಕೋಪ್ ಅಲ್ಲಿ ಅಷ್ಟೇ ಕಾಣಿಸುತ್ತೆ, ಮಾರಾಯ ನೀನು. ಸರಿಯಪ್ಪ, ನಿನಗೆ ಇಷ್ಟವಾದ ಊಟ ಯಾವುದು? ಪಿಜ್ಜಾ ಸರ್. ಪಿಜ್ಜಾ? ಅದೇ ಪಿಜ್ಜಾ ತಿಂತೀಯಾ? ಹೌದು ಸರ್. ಓಕೆ, ಆಯ್ತಪ್ಪ. ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತಿದೀಯಾ? ರೋಬೋಟ್ ಮೇಕರ್ ಸರ್. ಹೋಮ್ವರ್ಕ್ ಮಾಡೋದು ರೋಬೋಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೇನೆ. ಆಯ್ತು, ಸರಿಯಪ್ಪ. ಚಂದನ, ಸರ್, ನಿನಗೆ ಕನ್ನಡ ಕ್ಲಾಸ್ ಇಷ್ಟನಾ? ನನಗಂತೂ ಕನ್ನಡ ಕ್ಲಾಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ನೀನ್ ಹೈಕ್ ಮಾಡ್ತೀಯಾ? ಹೌದು ಸರ್. ನೀವೆಲ್ಲ ಹೈಕ್ ಮಾಡ್ತೀರ ಮಕ್ಕಳ? ಚಂದನ, ಹಾಗಾದ್ರೆ ನಾನು ಕ್ವಶನ್ ಕೇಳ್ತೀನಿ. ಬೆಟ್ಟ ಹತ್ತೋಕೆ ಯಾವ ಎನರ್ಜಿ ಬೇಕು? ಬೂಸ್ಟ್ ಸರ್. ಬೂಸ್ಟ್? ಯಾರು ಹೇಳಿದ್ರು ನಿನಗೆ? ಅದೇ ಟೀನಲ್ಲಿ ಬುಮ್ರಾ ಹೇಳ್ತಾರಲ್ಲ, ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ. ಆ ತರದ ಎನರ್ಜಿ ಅಲ್ಲಮ್ಮ ನಾನು ಕೇಳಿದ್ದು. ಸರಿ, ನೀನು ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂತ ಇದೆಯಾ? ನಾನು ಝೂ ಆನಿಮಲ್ ಟ್ರಾನ್ಸ್ಲೇಟರ್ ಆಗ್ತೀನಿ ಸರ್. ಹಾಗೆ ಮಾಡ್ತೀಯಾ? ಚಿರತೆ ಏನ್ ಹೇಳುತ್ತೆ, ಜೀಬ್ರಾ ಏನ್ ಮಾತಾಡುತ್ತೆ ಅಂತ ಅನುವಾದ ಮಾಡ್ತೀನಿ ಸರ್. ಆಯ್ತು, ಸರಿ. ಹನ್ಸಿನಿ, ನೀನ್ ಹೇಗಿದ್ದೀಯಾ? ಯಾಕಮ್ಮ, ನಿನಗೆ ಎನರ್ಜಿ ಇದ್ದಲ್ಲ ಮಾತಾಯಿ? ಓಕೆ, ಸರಿ. ನಿನಗೆ ನಾನು ಹೋಮ್ವರ್ಕ್ ಮಾಡ್ಕೊಂಬರಕ್ಕೆ ಹೇಳಿದ್ನಲ್ಲ, ಮಾಡ್ಕೊಂಬಂದಿದ್ಯಾ? ತಗೊಂಡು ನೀನು ತಗೊಳ್ಳಿ. ನಾನು ನಿನಗೆ ಆ ಆ ಈ 100 ಸಲ ಬರ್ಕೊಂಬರಕ್ಕೆ ಹೇಳಿದ್ದೆ ಅಲ್ಲೇನಪ್ಪ? ಏನ್ ಬರ್ದ ನೋಡ ಇಲ್ಲಿ? ಆ ಆ ಈ ಏನಮ್ಮ? ಹಂಗಂದ್ರೆ ಆ ಇಂದ ಳವರೆಗೂ 100
100 ಸಲ ಬರ್ಕೊಂಡ್ರು. ಇಲ್ಲ ಅಂದ್ರೆ ನಿಮ್ಮ ಅಪ್ಪಗೆ 50 ಸಲ ಬರೀಬಿಡು, ನಿಮ್ಮ ಅಪ್ಪಗೆ 50 ಸಲ. ಓಕೆ, ನಿನ್ ಇಂಟರ್ಪ್ರಿಟೇಷನ್ ಚೆನ್ನಾಗಿದೆ, ಆದ್ರೆ ನೀನ್ ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂತ ಇದೀಯಾ? ಹೋಮ್ವರ್ಕ್ ಆನ್ಸರ್ ಬುಕ್ ಆಗ್ತಾರೆ ಸರ್. ಎಲ್ಲರೂ ಒಂದೊಂದು ಬೈ ಮಾಡ್ಬಿಡ್ರು ನೀವು. ಸರಿ ಆಯ್ತು. ಸ್ಮರಣ, ನೀನು ಬಹಳ ದೊಡ್ಡ ತರಲೆ ಕಣ ನಮ್ಮ ಕ್ಲಾಸ್. ಹೌದು ಸರ್, ಥ್ಯಾಂಕ್ ಯು. ಅಲ್ಲ ಕಣ, ಅಲ್ಲಯ್ಯ, ಮೊದಲನೆಯ ಪಾಣಿಪತ್ ಯುದ್ಧ ಯಾವಾಗ ನಡೆಯಿತು? ಬೆಳಗ್ಗೆ ಸರ್. ಏನು ಹಂಗಂದ್ರೆ ಬೆಳಿಗ್ಗೆ ಅಂತ ಯಾಕಂತಿದೀಯೋ? ಸರ್, ರಾತ್ರಿ ಮಾಡಿದ್ರೆ ಯಾರು ಯಾರಿಗೆ ಹೊಡಿತಾರಂತ ಗೊತ್ತಾಗಲ್ಲ ಸರ್, ಅದಕ್ಕೆ ಬೆಳಗ್ಗೆ ಮಾಡ್ತಾರೆ ಸರ್. ಸರಿ ಬಿಡಪ್ಪ, ನೀನು ಶಾಲೆಗೆ ತುಂಬಾ ಚಕ್ಕರ್ ಹೊಡಿತೀಯ. ಹೌದು ಸರ್. ಅಲ್ಲ ಹೌದು ಅಂತ 2 ದಿವಸ ಬರ್ಲಿ. ಅಲ್ಲ ಕಣು, ಏನಾಯ್ತು, ಯಾಕ ಬರಲ್ಲ ನೀನು? ಸೊ ಸರ್, ಒಂದಿನ ನನ್ನ ಅಮ್ಮ ನನ್ನ ಚಡ್ಡಿ ಒಗೆಯಕ್ಕಾಗೈತೆ ಸರ್. ಆದ್ರೆ ನನಗೆ ಬರೀ ಏನಾಯ್ತು? ನಿಮ್ಮ ಅಮ್ಮ ಚಡ್ಡಿ ಒಣಗಕ್ಕೆ ಹಾಕಿದ್ರು. ಹೌದು ಸರ್. ಹಾ, ಆದ್ರೆ ನನಗೆ ಬರೀ ಒಂದೇ ಚಡ್ಡಿ ಐತೆ ಸರ್. ಅದಕ್ಕೆ ಬರಕ್ಕಾಗ್ಲಿಲ್ಲ ಸರ್. ಅಯ್ಯಯ್ಯೋ, ಆಯ್ತು ಕಣೆ, 1 ದಿವಸದಾಯ್ತಪ್ಪ. 2ನೇ ದಿವಸ ಯಾಕೆ ಬರಲ್ಲ ನೀನು? ಸರ್, ನಾ ಬರ್ತಾ ಇದ್ದೆ. ಹೇಳ. ಓಕೆ ಸರ್, ನಾ ಬರ್ತಾ ಇದ್ದೆ. ನಿಮ್ಮ ಮನೆ ಮುಂದೆ ಬಂದಾಗ ನಿಮ್ ಚಡ್ಡಿ ಒಳಗೆ ಹಾಕಿದ್ದೆ. ನಾನು ಅನ್ಕೊಂಡೆ ನಿಮ್ಮ ಹತ್ರನೂ ಬರೀ ಒಂದು ಚಡಿ ಇರಬೇಕಿತ್ತು, ಬಂದಿಲ್ಲ ಅಂತ ವಾಪಸ್ ಮನೆಗೆ ಹೋದೆ ಸರ್. ತುಂಬಾ ತರಲೆ ಕಣೆಯ ನೀನು. ಥ್ಯಾಂಕ್ ಯು ಸರ್. ಆಯ್ತಪ್ಪ, ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತಿದ್ಯಾ? ವೆದರ್ ರಿಪೋರ್ಟರ್ ಸರ್. ನಾ ಹೇಳ್ತೀನಿ, ಇಂದು ಬೆಂಗಳೂರಿನಲ್ಲಿ ಮಳೆ ಬರುತ್ತಾ ಇದೆ, ಹೋಮ್ವರ್ಕ್ ಇಲ್ಲ. ಬೇಡ. ಈಗ ಇವನು ಸ್ವಲ್ಪ ಜಾಸ್ತಿ ತರಲೆ. ಸಂಜೆ ಹೋಮ್ವರ್ಕ್ ಮಾಡಿದ್ದಿಲ್ಲ? ಹೌದು ಸರ್. ಅಲ್ಲ, ಒಂದು ಕ್ವಶನ್. ಸೂರ್ಯ ನಮ್ಮಿಂದ ಎಷ್ಟು ದೂರದಲ್ಲಿದೆ? ಓ, ಸೂರ್ಯನ ಸರ್. ಹ್ಮ್. ಅವನ ಮನೆ ನನ್ನ ಮನೆಯಿಂದ 3 ಮನೆ ತನಕ. ಲಗ್ನಯ್ಯ, ನಾನು ಹೇಳಿದ್ದಂಗಲ್ಲ. ಸೂರ್ಯ ನಕ್ಷತ್ರ ಸೂರ್ಯ. ಓಕೆ, ಆಯ್ತಪ್ಪ, ಹೋಗ್ಲಿ. ಇನ್ನೊಂದು ಕ್ವಶನ್ ಕೇಳ್ತೀನಿ, ಹೇಳ್ತೀಯಾ? ಲಿಂಗಗಳಲ್ಲಿ ಎಷ್ಟು ವಿಧ? 6 ಸರ್. 6 ಲಿಂಗಗಳ ಹೇಳು. ಯಾವ್ದು? ಸ್ತ್ರೀಲಿಂಗ, ಹ. ಪುಲ್ಲಿಂಗ, ಹ. ನಪುಂಸಕಲಿಂಗ, ಹ. ನಾನು ಸಿದ್ಧಲಿಂಗ, ಹ. ನೀವು ಗುರುಲಿಂಗ, ಹ. ಶ್ರೀಲಂಗ ಬೋಧನೆ ಮಹಾಲಿಂಗ. ಅಲ್ಲ ಕಣ, ನೀನು ಬಹಳ ತರಲೆ ಕಣ. ಸರಿಯಪ್ಪ, ನೀನು ದೊಡ್ಡನಾದ್ಮೇಲೆ ಏನ್ ಮಾಡ್ಬೇಕು ಅಂತಿದೀಯಾ? ನಾನು ದೊಡ್ಡವನಾಗಿ ಕ್ರಿಕೆಟ್ ಕಾಮೆಂಟೇಟರ್ ಹಾ, ಆಗ್ತೀನಿ ಸರಿ. ಸರ್. ಕ್ರಿಕೆಟ್ ಕಾಮೆಂಟ್ರೇಟ್ ಆಗ್ಬೋದು ಬಿಡು ನೀನು. ಹಾ, ಏನು ಇಷ್ಟು ಬಹಳ ಡೀಸೆಂಟ್ ಆಗಿದೆ ಇವತ್ತು? ಏನಪ್ಪ, ಏನು ಇಷ್ಟು ಬಹಳ ಮೈಲ್ಡ್ ಆಗಿದೆ? ಏನ್ ಸಮಾಚಾರ? ಹೌದು ಸರ್, ನನ್ನಪ್ಪ ಹೇಳಿದ್ರು ಕ್ಲಾಸ್ನಲ್ಲಿ ಕೊಲೆ ಮಾಡಬೇಡ. ಏನಂತ? ಕೊಲೆ ಅಂದ್ರೆ ಗೊತ್ತೇನು ಅಂತ? ನಿಮ್ಮ ಅಪ್ಪ ಮೋಸ್ಟ್ಲಿ ಕೊಳೆ ಅಂತ ಹೇಳಿರ್ಬೇಕು ಕಣೋ, ಕೊಲೆ ಅಂತ ಕಣೋ. ಹೇಳು ಕೊಳೆಯನ್ನು. ಹಾ, ಕೊಳೆ ಮಾಡ್ಬೇಡ ಅಂತ ಹೇಳಿರೋದು, ಕೊಲೆ ಅಲ್ಲ. ಓಕೆ, ಮತ್ತೆ ಈಗ ನೋಡಪ್ಪ, ನಿನ್ನನ್ನ 1 ದಿವಸದ ಪ್ರಿನ್ಸಿಪಾಲ್ ಮಾಡ್ತೀವಿ, ಒಂದೇ ದಿವಸ. ಇವ್ರಿಗೆಲ್ಲರಿಗೂ ಭಾಷಣ ಮಾಡ್ತೀಯಾ? ಹೌದು ಸರ್. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮ್ಮ ಪ್ರಿನ್ಸಿಪಲ್. ಮೊದಲನೆಯ ದೇಶ. ಇನ್ಮೇಲೆ 8 ಗಂಟೆಗೆ ಶಾಲೆ ಅಲ್ಲ, 10 ಗಂಟೆಗೆ. ಯಾಕಂದ್ರೆ ಮಕ್ಕಳಕ್ಕೆ ಬಹಳಷ್ಟು ನಿದ್ದೆ ಬೇಕು. ಆಯ್ತು, ಬೇಗ ಮಲಗಿದ್ರೆ ಬರುತ್ತೆ ನಿದ್ದೆ. 2ನೇ ಆದೇಶ, ಹೋಮ್ವರ್ಕ್ ಅರ್ಧ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಡೆಯುತ್ತೆ. ಆಯ್ತು ಪ್ರಭು. 3ನೇ ಆದೇಶ, ದಿವಸ ಕ್ಯಾಫೆಟೇರಿಯಾದಲ್ಲಿ ಐಸ್ ಕ್ರೀಮ್ ಡೇ. ಸರಿ ಬಿಡಪ್ಪ, ತಗೊಂಬತ್ತು. ಅಲ್ಲ, ಆದ್ಯ ಹೇಗಿದ್ದೀಯಾ? ಸರಿ, ನೀನು ಹೋಮ್ವರ್ಕ್ ಮಾಡ್ಕೊಂಬಂದ್ಯಾ? ಹೌದು ಸರ್. ಕೊಡು ನೋಡೋಣ.
ಅಲ್ಲಪ್ಪ ಇದು ನಿನಗೆ ನಾನು 1 ರಿಂದ 100 ಬರ್ಕೊಂಬರ ಕೇಳಿದ್ದೆ, ಬರೀ 1 ರಿಂದ 30 ಬರ್ಕೊಂಬಂದಿದೆಯಲ್ಲ, ಯಾಕೆ? ಸರ್ ಕ್ಯಾಲೆಂಡರ್ ಅಲ್ಲಿ ಬರೀ 30ವರೆಗೆ ಇದೆ ಅಷ್ಟೇ ಸರ್. ಅಯ್ಯ, ಕ್ಯಾಲೆಂಡರ್ ನೋಡ್ಕೊಂಡು ಬರ್ದ್ಯಾ? ನೀನ್ ನೋಡ್ಕೊಂಡಂಗೆ ಬರಿಬೇಕು 1 ರಿಂದ 100, ಹಂಗ್ ಮಾಡ್ಬಾರ್ದಮ್ಮ. ಓಕೆ, ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಬರ್ಕೊಂಬ. ಆಯ್ತು, ಪ್ರಶ್ನೆ ಕೇಳ್ತೀನಿ, ಹೇಳ್ತೀಯಾ? ಹೌದು ಸರ್. ಗಾಂಧಿ ಎಲ್ಲ ಗೊತ್ತಿರೋ ನಿಮಗೆ? ಓಕೆ, ಗಾಂಧಿ ಜಯಂತಿ ಬಗ್ಗೆ ನಿಮ್ಗೆ ಹೇಳ್ಕೊಂಬರ ಕೇಳಿದ್ದೆ. ಹೌದು ಸರ್, ಗಾಂಧೀಜಿಯವರು ನನ್ಗೆ ಗೊತ್ತು, ಆದ್ರೆ ಜಯಂತಿಯವರು ನನ್ಗೆ ಗೊತ್ತಿಲ್ಲ ಸರ್. ಜಯಂತಿ ಅಂದ್ರೆ ಹುಡುಗಿಯ ಹೆಸರಲ್ಲಮ್ಮ, ಅದು ಜಯಂತಿ ಅಂದ್ರೆ ಸೆಲೆಬ್ರೇಷನ್ ಆಫ್ ಬರ್ತ್. ಓಕೆ, ಆಯ್ತು. ಇನ್ನು ಮಕ್ಕಳ ಟಿಪ್ಪು ಸುಲ್ತಾನ್ ಗೊತ್ತಾ ನಿಮ್ಗೆ? ಓಕೆ, ಟಿಪ್ಪು ಸುಲ್ತಾನು, ನಾನು ಈ ಪ್ರಶ್ನೆ ಕೇಳ್ತೇನೆ, ಟಿಪ್ಪು ಸುಲ್ತಾನು ಯಾವ ಯುದ್ಧದಲ್ಲಿ ಮಡಿದನು? ಟಿಪ್ಪು ಸುಲ್ತಾನ್ ಅವರು ಕೊನೆ ಯುದ್ಧದಲ್ಲಿ ಹೊಗೆ ಹಾಕಿಸ್ಕೊಂಡು ಸರ್. ಅಯ್ಯೋ, ಆಯ್ತಮ್ಮ, ನಿಮಗೆಲ್ಲ ಹೆಂಗ್ ಪ್ರಶ್ನೆ ಕೇಳಬೇಕು ಗೊತ್ತಾಗ್ತಾ ಇಲ್ಲ. ಆರುಷ್, ನೀನೇ ಕಣೆ ಒಬ್ಬ ಡೀಸೆಂಟ್ ನಮ್ಮ ಕ್ಲಾಸಲ್ಲಿ. ಸರಿ, ಕನ್ನಡ ಹೆಂಗ್ ಅನ್ಸುತ್ತೆ ನಿನಗೆ? ಚಲೋ ಇದೆ ಸರ್. ಚಲೋ ಇದೆಯಾ? ಸರಿ ಕಣಯ್ಯ. ಹಾಗಾದ್ರೆ ಗಾದೆಗಳ ಬಗ್ಗೆ ಗೊತ್ತಾ ನಿಮ್ಗೆ ಮಕ್ಕಳ? ಓಕೆ, ಗಾದೆಗಳ ಬಗ್ಗೆ ನಿನಗೆ ಕೇಳ್ತೀನಿ. ಓಕೆ, ಹೇಳ್ತೀಯಾ? ಬೊಗಳೋ ನಾಯಿ ಕಚ್ಚಲ್ಲ ಅಂದ್ರೆ ಏನು? ಬೊಗದು ಕಚ್ಚದು ಒತ್ತಿಗೆ ಆಗಲ್ಲ. ಹಂಗಂದ್ರೇನು? Because a dog can't do 2 things at a time. ಆಯ್ತಪ್ಪ, ಬೇರೆ ಯಾರು ನೀವು ಕ್ಲಾಸ್ ತಗೋತಿ ಮಕ್ಕಳಿಗೆ. ಸರಿ ಮಕ್ಕಳ, ನಿಮ್ಮ ಪ್ರಶ್ನೆ ಉತ್ತರಗಳು ಪ್ರಶ್ನೆಗೆ ತುಂಬಾ ಫನ್ನಿಯಾಗಿತ್ತು. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಆಯ್ತಾರೆ.